ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಮಾಡೋದು ಮಾರ್ವಾಡೀಸ್. ಆ ಮಾರ್ವಾಡಿ ಹತ್ರ ಹೋಗಿ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಹೊಸ ಕಾರ್ ಬಂದಿದೆ ಅಂದ್ರೆ ಅದ್ರ ಮೇಲೆ ಅವರು ಇಂಟ್ರೆಸ್ಟೇ ತೋರಿಸೋದಿಲ್ಲ. ನನ್ನ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ, ನಾನ್ ಹೇಗ್ ಕಾರ್ ತಗೊಳಕಾಗುತ್ತೆ ಅಂತಾರೆ. ಆದ್ರೆ ನಾವು ನಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸಲ ಆದ್ರೂ ಟೆಸ್ಟ್ ಡ್ರೈವ್ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಅದೇ ಮಾರ್ವಾಡಿ ಹತ್ರ ಹೋಗಿ 50 ಲಕ್ಷದ ಫ್ಲಾಟ್ ಒಂದು 35 ಲಕ್ಷಕ್ಕೆ ಸಿಗ್ತಾ ಇದೆ ಅಂದ್ರೆ ರಾತ್ರಿ ಹಣ ಅರೇಂಜ್ ಮಾಡ್ಕೊಂಡು ಬೆಳಿಗ್ಗೆ ಮಾರ್ವಾಡಿ ಆ ಫ್ಲಾಟ್ ನ ತಗೊಂಡಿರ್ತಾನೆ. ಬಿಸ್ನೆಸ್ ಮ್ಯಾನ್ ಗೆ ಮತ್ತೆ ಮಾರ್ವಾಡೀಸ್ಗೆ ಗೊತ್ತಿರುತ್ತೆ ಲಯಬಿಲಿಟಿಗೂ ಮತ್ತೆ ಅಸೆಟ್ಗೂ ಇರೋ ವ್ಯತ್ಯಾಸ ಏನು ಅಂತ. ಲಯಬಿಲಿಟಿ ನಮ್ಮ ಹಣವನ್ನ ಖರ್ಚು ಮಾಡುತ್ತೆ, ಆದ್ರೆ ಅಸೆಟ್ ನಮ್ಮ ಹಣವನ್ನ ಡಬಲ್ ಮಾಡುತ್ತೆ. ಅರ್ಥ ಆಗಿರ್ಬೋದಲ್ವಾ? ಯಾವಾಗ್ಲೂ ನಮ್ಮ ಇನ್ವೆಸ್ಟ್ಮೆಂಟ್ ಅಸೆಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಆಗಿರ್ಬೇಕು. ಇದರಿಂದ ನಮ್ಮ ಹಣವನ್ನು ಡಬಲ್ ಮಾಡ್ಕೋಬಹುದು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ವೆಲ್ಕಮ್ ಟು RMB ರಿಯಲ್ ಎಸ್ಟೇಟ್. ನಿಮ್ಗೆ ಏನಾದ್ರೂ ಹಣವನ್ನ ಡಬಲ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ಈ ಭೂಮಿ ಮೇಲೆ 3 ಭಾಗ ನೀರು ಮತ್ತೆ 1 ಭಾಗ ಭೂಮಿ. ಆ 1 ಭಾಗದಲ್ಲಿ ಅರ್ಧ ಕಾಡು, ಬೆಟ್ಟ, ಗುಡ್ಡ, ಪರ್ವತ, ನದಿಗಳಿಂದಾನೇ ತುಂಬಿದೆ. ಇವೆಲ್ಲ ಮೈನಸ್ ಮಾಡಿದ್ರೆ ನಮ್ಗೆ ಉಳಿಯೋದು 15ರಿಂದ 20% ಭೂಮಿ ಮಾತ್ರ. ನಮ್ಮ ದೇಶದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಭೂಮಿಯ ಬೆಲೆ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ. ನೀವೇನಾದ್ರೂ ಹಣನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಅದನ್ನ ಒಂದು 10 ವರ್ಷಗಳ ತನಕ ಇಟ್ಟುಕೊಂಡು ಸೇಲ್ ಮಾಡ್ತೀರಾ ಅಂದ್ರೆ ಮುಂದೊಂದು ದಿನ 3ರಿಂದ 4 ಪಟ್ಟು ಜಾಸ್ತಿ ಆದಾಯ ಗಳಿಸ್ತೀರಾ. ಅಥವಾ ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಆಸ್ತಿ ಇದ್ರೆ ಅದು ಒಂದು ದೊಡ್ಡ ಶಕ್ತಿ ಇದ್ದ ಹಾಗೆ. ಅದನ್ನ ಮಾರಿ ಆದ್ರೂ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಪ್ರಾಪರ್ಟಿ ಇದ್ರೆ ಅದರ ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ಆದ್ರೂ ಮಾಡ್ಕೋಬಹುದು. ಒಂದು ವೇಳೆ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ ಅಂದ್ರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀರಾ ಅಂತ ಅನ್ಸಿದ್ರೆ ಹತ್ರ ಇರೋ ಜಾಗದಲ್ಲಿ ಹೋಮ್ ಲೋನ್ ಮಾಡ್ಕೊಂಡು ನೀವು ಅಲ್ಲಿ ಏನಾದ್ರೂ ಮನೆ ಕಟ್ಕೊಂಡ್ರೆ ಅದರಿಂದ ನಿಮ್ಗೆ 2 ಲಕ್ಷದ ತನಕ ಟ್ಯಾಕ್ಸ್ ಕನ್ಸೆಷನ್ ಸಿಗ್ಬೋದು. ನೀವು ಒಂದು ವೇಳೆ ಸಿಟಿನಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂದ್ರೆ ವೀಕ್ ಎಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ನಿಮ್ಮದೇ ಆದ ಒಂದು ಫಾರ್ಮ್ ಹೌಸ್ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮದೇ ಆದ ಫಾರ್ಮಿಂಗ್ ಲ್ಯಾಂಡ್ ಅನ್ನ ಮಾಡ್ಕೊಂಡು ಉತ್ತಮವಾದ ವಾತಾವರಣವನ್ನ ನಿರ್ಮಿಸ್ಕೊಳ್ಬೇಕು ಅನ್ನೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. RMB ರಿಯಲ್ ಎಸ್ಟೇಟ್. ನನ್ನ ನಂಬರ್ ಅನ್ನ ಈ ವಿಡಿಯೋದಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ನಿಮ್ಮ ರಿಕ್ವೈರ್ಮೆಂಟ್ ಅನ್ನ ನಮಗೆ ತಿಳಿಸಿ. ನಿಮಗೆ ಬೇಕಾದಂತ ಸೈಟ್, ಲ್ಯಾಂಡ್, ವಿಲ್ಲಾ, ಪ್ಲಾಟ್, ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ತೋಟ, ಮನೆ, ಏನೇ ಪ್ರಾಪರ್ಟಿ ಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಕೊಡಿಸಿ. ಮತ್ತೆ ನಿಮ್ಮ ಯಾವುದೇ ಆಸ್ತಿಯನ್ನ ನಿಮ್ಗೆ ಸೇಲ್ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ, ನಾವು ಸೇಲ್ ಮಾಡಿ ಕೊಡ್ತೀವಿ. ದಯವಿಟ್ಟು ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.